easy, eh? Wow! Wow! More cricket, more Pepsi. Hey, come on! ಯಾರು ಬೆಟ್ಸ್ ಕಟ್ತೀರಾ? ರಾಮ್ ಸೆಂಚುರಿ ಹೊಡಿತಾನೆ. 10ಕ್ಕೆ 100 ರೂಪಾಯಿ. ನಾನ್ ಕಟ್ತೀನಿ. ರಾಮ್ ಸೆಂಚುರಿ ಹೊಡಿಯಲ್ಲ. ಮಗನೇ ಅವರ್ ಬ್ರೆಡ್ ಈಟಿಂಗು ಅವ್ರ ಲೆಗ್ಗೆ ಬೈಟಿಂಗ. ಮೈಕಲ್ ಹೊಡೆಯೋದ್ ಗಿಡದಲ್ಲಿ ಇಟ್ಕೋಬೇಡ. ತಾಕತ್ತಿದ್ರೆ ಬೆಟ್ಸ್ ಕಟ್ಟು. ರಾಮ್ ಸೆಂಚುರಿ ಹೊಡೆಯಲ್ಲ. ಮಿಸ್ಟರ್ ಸಾಧು, ಎಸ್ ಸಿಸ್ಟರ್. ಸೆಂಚುರಿನ ಅಜರ್ ಮಿಸ್ ಮಾಡಬಹುದು, ಸಚಿನ್ ಮಿಸ್ ಮಾಡಬಹುದು, ಬಟ್ ರಾಮ್ ನೋ ಚಾನ್ಸ್. ಓ ಐ ಸಿ. ಅಗರ್ ಬೆಟ್ಸ್ ಕಟ್ಟಿ. I'll take it easy. ಮೈ ಗುಡ್ನೆಸ್. ಲೋ ರಾಮ್, ಯಾಕೋ ಓಡ್ತಿದ್ಯಾ? ಇನ್ನೊಂದ್ರಲ್ಲಿ ನೋಡಿದ್ರೆ ಸೆಂಚುರಿ ಆಗುತ್ತೆ ಕಣೋ. 5:30 ಮುಂಚೆ ನಾ ಮನೆಗೆ ಹೋಗದೆ ಹೋದ್ರೆ ನಮ್ಮಪ್ಪ ನನಗೆ ಸೆಂಚುರಿ ಮಾಡಿಸ್ಬಿಡ್ತಾರೆ. ಹೋಗಲೇ. Take it easy, no problem. I think ಕಾಫಿ ತರ್ತೀನಿ, ಕೂತ್ಕೊಳ್ಳಿ. ಗುಡ್ ಈವ್ನಿಂಗ್ ಡ್ಯಾಡಿ. ಗುಡ್ ಈವ್ನಿಂಗ್ ಗಾಯತ್ರಿ. ಯಾರ್ದಾದ್ರು ಫೋನ್ ಬಂದಿತ್ತಾ? ಬಂದಿತ್ತು. ಹೌದಾ? ಯಾರ್ದು? ವರಲಕ್ಷ್ಮಿ ಅಂತ ಮಾಡಿದ್ಲು. ವರಲಕ್ಷ್ಮಿ? ಯಾರು ವರಲಕ್ಷ್ಮಿ? ನನ್ನ ಕ್ಲಾಸ್ಮೇಟು. ತರ್ಲೆ ಅಂತಂದು ನಾ ಕೇಳಿದ್ದು ನನಗೆ ಬಂದಿತ್ತಾ ಅಂತ. ಬಂತಲ್ಲ ಕಾಫಿ. ಓ ಥ್ಯಾಂಕ್ ಯು. ನಿನ್ನ ಪುತ್ರ ಮನೇಲಿದಾನ? ಮೇಲಿದ್ದಾನೆ, ಕರಿತೀನಿ. ಹಾಗಾದ್ರೆ ಅವ್ನು ನೋಡಿ ಕಾಫಿ ಕೊಟ್ಟು ಬರ್ತೇನೆ. ಬೇಡ ಬೇಡ, ನೀವಿದ್ದನ್ನ ಕುಡೀರಿ, ನಾನು ಅವನಿಗೆ ಕೊಡ್ತೀನಿ. ನಮ್ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ, ಅವನ ಜೊತೆ ಕಾಫಿ ಹಂಚ್ಕೊಂಡು ಕುಡಿಬಾರ್ದ? ಅಯ್ಯೋ. Newton's third law of motion. Newton's third law of motion states that for every action there is an equal and opposite reaction. Suppose you throw a ball on the wall, it Daddy? Good evening. ಗುಡ್ ಈವ್ನಿಂಗ್. ಯಾವಾಗ ಬಂದ್ರಿ? ತಂದೆ ಬಂದಿರೋ ಪರಿಜ್ಞಾನ ಇಲ್ಲದೆ ನೀನು ಶ್ರದ್ಧೆಯಿಂದ ಓದೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಡ್ಯಾಡಿ, ಅವತ್ತಿನ ಪೋರ್ಷನ್ ಅವತ್ತೇ ಓದ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಸೆಂಚುರಿ ಹೊಡಿಬೋದು. ಸೆಂಚುರಿನಾ? ಅದೇ 100 ಮಾರ್ಕ್ಸ್ ತೆಗಿಬೋದು. ವೆರಿ ಗುಡ್, ವೆರಿ ಗುಡ್. ತಗೋ ಕಾಫಿ ಕೊಡಿ. ಥ್ಯಾಂಕ್ ಯು ಡ್ಯಾಡಿ. ಕ್ಯಾರಿ ಆನ್, ಕ್ಯಾರಿ ಆನ್. ಬಂದ್ಯಾ? ಕಾಫಿ ಕೊಟ್ಟ. ನಾನು ಕಾಫಿ ಕೊಟ್ಟು ಬಂದೆ, ನೀನು ಕಾಟನ್ ಡೆಟಾಲು ಕೊಟ್ಟು ಬಾ, ಆಯ್ತಾ? ಕಾಟನ್ ಡೆಟಾಲ ಯಾಕೆ? ನಾ ಬರೋಕ್ ಮುಂಚೆ ಮನೇಲಿ ಇರ್ಬೇಕು ಅನ್ನೋ ಆತುರದಲ್ಲಿ ಗೋಡೆ ಹಾರಿ ಕೈ ಗಾಯ ಮಾಡ್ಕೊಂಡಿದ್ದಾನೆ. ಎಂತ ಮಗನ್ ಎತ್ತಿದೀಯ ಪಾಪ. ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋಲ್ವಲ್ಲ ಅವಂಗೆ. ಅವನಿಗೆ ಸುಳ್ಳು ಹೇಳಕ್ ಬರಲ್ಲ. ನಿಮ್ಗೆ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ, ನೀವು ಭಯದಿಂದ ಬೆಳೆಸ್ತಾ ಇದ್ದೀರಾ. ನಿಮ್ ಭಯದಿಂದಲೇ ಅವ್ನ್ ಗಾಯ ಮಾಡ್ಕೊಂಡಿರೋದು. ರಾಜೇಶ್ವರಿ, ಪ್ರೀತಿ ಅನ್ನೋದು ಮಕ್ಕಳ ಬೆಳವಣಿಗೆಗೆ ಬೆಂಗಾವಲಾಗಬೇಕೇ ಹೊರತು ಬೇಲಿ ಅಲ್ಲ. ನಾನು ಎಂದಾದರೂ ನನ್ನ ಮಕ್ಕಳು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನ? ಇಲ್ವಲ್ಲ. ಅವರು ಒಳ್ಳೆ ಸಿಟಿಸನ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಅವರಲ್ಲಿರೋ ನಯ ವಿನಯ ನೋಡಿ ಯಾರಪ್ಪ ಇವರನ್ನು ಹೆತ್ತೋರು ಅನ್ಕೋಬೇಕು ಅಷ್ಟೇ. ನಿನ್ನ ಮಗನಿಗೆ ಹೇಳು, ಗೋಡೆ ಹಾರೋದು ರಾಮ ಅಲ್ಲ ಹನುಮಂತ ಅಂತ. ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ. ಇವೆರಡು ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ. ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ? ಸರ್. ನೀನು ಹೇಳ್ತೀಯಾ? ಸರಿ ಸರ್, ಸಾಧು ಹೇಳ್ತಾನೆ. ಎಸ್. ಥ್ಯಾಂಕ್ ಯು ಮೈಕಲ್. ಪ್ರೀತಿ ಮತ್ತು ಸ್ನೇಹಿಕರು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಮುತ್ತು ಕೊಟ್ರೆ ಅದು ಸ್ನೇಹ ಸರ್. ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ರೆ ಅದು ಪ್ರೀತಿ ಸರ್.
ಥ್ಯಾಂಕ್ ಯು Shut up, boys. ಸಾರಿ. ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರಲ್ಲ, ತರಲೆ ಅಂತಂದು. ಓಕೆ 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 ಸರ್, ಓಕೆ, ಗೋ ಹೆಡ್. ಪ್ರೀತಿ ಎರಡು ಮನ್ಸಿನ ಮಧ್ಯೆ ಹೊಟ್ಟಿ ಎತ್ತರಕ್ಕೆ ಬೆಳೆದು ಬೆಂಗಾವಲಾಗಿ ಪ್ರೇಮಕ್ಕೆ ನಾಂದಿ ಹಾಡಿ ನೆರಳು ನೀಡುತ್ತೆ. ಅದೇ ಸ್ನೇಹ. ಕೈ ಚಾಚಿ ಕರುಣೆ ತೋರಿಸಿ ಕತ್ಲಲ್ಲಿರೋರಿಗೆ ಬೆಳಕನ್ನು ಕೊಟ್ಟು ಶಕ್ತಿ ಆಗುತ್ತೆ, ಬದುಕಿಗೆ ಸ್ಫೂರ್ತಿ ತುಂಬುತ್ತೆ. ಪ್ರೀತಿ ಎತ್ತದಲ್ಲಿದ್ದು ಹೆಮ್ಮೆ ಪಟ್ರೆ, ಸ್ನೇಹ ವಿಶಾಲವಾಗಿದ್ದು ಆನಂದ ಪಡುತ್ತೆ. ಗುಡ್. ಥ್ಯಾಂಕ್ಸ್ ಸರ್. ಈಗ ಇನ್ನೊಂದು ಪ್ರಶ್ನೆ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಸರ್, ನಾನಂತೂ ಒಂದು 10 ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ. ಯಾಕಂದ್ರೆ ನಮ್ಮ ಟ್ಯಾಲೆಂಟಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್. ಅಟ್ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ FD ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾಯಾಗಿರ್ತೀನಿ ಸರ್. ಸೀಡಾ. ನನ್ನ ಮುಂದೆ ಏನಾದರೂ ಬಂದರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆ ಅಂತಂದರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಸ್ಟೂಪಿಡ್. ಅಕಸ್ಮಾತ್ ದೇವ್ರು ನನ್ನ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೆ ಏನೇನು ಇಲ್ವೋ ಅದನ್ನ ಕೇಳ್ಕೊತಾರೆ ಬಿಡಿ ಸರ್. ಹಾಂ, ನಿಮ್ಮ ಇವತ್ತಿನ ಈ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅಂದ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100 ಜನ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವೆಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ. ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ. ನಿಮ್ಮ ಹಾಗೆ ನಮಗೆ ಬುದ್ಧವಾತನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ. ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಯ್ ಸರ್, ಇದು ನಮ್ಮ ಸಂತೋಷಕ್ಕೆ. ಲಂಚಾನ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನಾದವ್ನು ಕೊಡೋದನ್ನು ಗಿಫ್ಟ್ ಅಂತಾರೆ. ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ಟರೆ ಅದನ್ನು ಭಿಕ್ಷೆಗೆ ಸಮಾನ ಅಂತಂತಾರೆ. ಮತ್ತು ಒಬ್ಬ ವ್ಯಕ್ತಿ ತನಗೆ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ಟರೆ ಅದನ್ನು ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ. ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗಿರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ನು ಬರ್ತೀವಿ. ಒಳ್ಳೆಯದು.